ನಮಸ್ಕಾರ, ನಾನು ನಿಮ್ಮ ಲಕೇಶ್ ಯಶ್. ಶೇರ್ ಮಾರ್ಕೆಟಲ್ಲಿ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡೋದು ತಪ್ಪಾ? ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗಾ, ಜೂಜಾಟನ ಅಂತ ನೀವು ನನ್ನ ಕೇಳೋದಾದರೆ ಕೇಳ್ತೀರಾ. ತುಂಬ ಜನ, ಕೆಲವೊಂದಷ್ಟು ಜನ ಕೇಳ್ತೀರಾ ಇದು ಗ್ಯಾಮ್ಲಿಂಗ ಅಂತ. ಸೊ ನಾನು ನಿಮಗೆ ಕ್ಲಾರಿಟಿ ಕೊಡೋದಾದರೆ ಗ್ಯಾಮ್ಲಿಂಗ್ ಅಲ್ಲ. ಯಾಕೆ ಹೇಳ್ತೀನಿ ಮಾತನ್ನ ಅಂತಂದರೆ ನೋಡಿ, ಸೊ ಸಿಂಪಲ್ಲಾಗಿ ಹೇಳೋದಾದರೆ ಇದೊಂದು ಬಿಸ್ನೆಸ್ ಮೈಂಡು, ಆಯಿತಾ. ನೀವು ಕರೆಕ್ಟಾಗಿ ಥಿಂಕ್ ಮಾಡೋ ಒಂದು ಯೋಚನೆ ಕೆಪಾಸಿಟಿ ನಿಮಗಿತ್ತು ಅಂತಂದರೆ ನೀವು ಇದರಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಕರೆಕ್ಟಾಗಿ ಯೋಚನೆ ಮಾಡೋ ಕೆಪಾಸಿಟಿ ನಿಮಗಿಲ್ಲ ಅಂತಂದರೆ ನೀವು ಅಷ್ಟೇ ಚೆನ್ನಾಗಿ ಕೆಳಗೆ ಹೋಗ್ಬೋದು, ಅಂದರೆ ಲಾಸ್ ಆಗ್ಬೋದು ನಿಮಗೆ. ಓಕೆ, ಸೊ ಇದೊಂಥರ ಗ್ಯಾಮ್ಲಿಂಗ್ ಅಲ್ವಾ. ಈಗ ನಾವು ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ, ಒಂಥರ ಗ್ಯಾಮ್ಲಿಂಗ್ ಅದು. ತಗೊಳ್ಳೋದು ಮಾರೋದು ಇದೊಂಥರ ಗ್ಯಾಮ್ಲಿಂಗ್ ಅಂತ ನಿಮ್ಗನ್ಸುತ್ತೆ. ಸೊ ಇದನ್ನು ಗ್ಯಾಮ್ಲಿಂಗ್ ಅಂತ ನೀವು ನನಗೆ ಹೇಳೋದಾದರೆ ನಾನು ನಂಬಲ್ಲ. ಯಾಕೆ ನಂಬಲ್ಲ ಅಂತಂದರೆ ನೋಡಿ, ಇದ್ರ ಬಗ್ಗೆ ಹಲವಾರು ರೀತಿ ವಿಷಯಗಳನ್ನ ತಿಳಿಸಿದ್ದಾರೆ. ಟಿ ವಿ ಆ್ಯಂಕರ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿದ್ದಾರೆ, ಆಯಿತಾ. ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳಿದ್ದಾವೆ, ಬರೀ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಅಂತಲೇ ಒಂದಷ್ಟು ಚಾನಲ್ಗಳಿದ್ದಾವೆ, ಆಯಿತಾ. ನ್ಯೂಸ್ ಚಾನಲ್ಸ್ಗಳನ್ನ ತೆಗೆದ್ರೆ ಕೆಳಗಡೆ ಸೆನ್ಸೆಕ್ಸ್ ಎಷ್ಟು, ನಿಫ್ಟಿ ಎಷ್ಟು ಅಂತ ತೋರಿಸೋ ಒಂದಷ್ಟು ನ್ಯೂಸ್ ಚಾನಲ್ಸ್ಗಳಿದ್ದಾವೆ. ಒಂದಷ್ಟು ಪ್ರೋಗ್ರಾಮ್ಗಳನ್ನ ಮಾಡುವಂಥ ನ್ಯೂಸ್ ಚಾನಲ್ಸ್ಗಳಿದ್ದಾವೆ ಈ ಒಂದು ಶೇರ್ ಮಾರ್ಕೆಟ್ ಮೇಲೆ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಇದು ಶೇರ್ ಮಾರ್ಕೆಟು ಒಂದು ಗ್ಯಾಮ್ಲಿಂಗ್ ಅಂತ ಅನಿಸುತ್ತೆ ನಿಮಗೆ? ಹಂಗೂ ಅನ್ನಿಸ್ತಾ ಇದೆಯಾ? ಹಂಗೂ ಅನ್ನಿಸ್ತಾ ಇದ್ದರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೋಡಿ, ನೀವು ಬ್ಯಾಂಕಲ್ಲಿ ಇವತ್ತು ನೀವು 1,000 ಇಡ್ತೀರಾ ಅಂತಂದರೆ ನಾಳೆಗೆ ಏನಾದರೂ 2,000 ಆಗುತ್ತಾ? ಇಲ್ಲ, 1,000 ಹಂಗೆ ಇರುತ್ತೆ. ಅದೇ ನೀವು ಶೇರ್ ಮಾರ್ಕೆಟಲ್ಲಿ ಒಂದು ಕಂಪ್ನಿ ಮೇಲೆ ನೀವು 1,000 ಇನ್ವೆಸ್ಟ್ ಮಾಡಿದ್ರೆ ನಾಳೆಗೆ 500 ರೂಪಾಯಿ ಆಗ್ಬೋದು, ಅದು ಇಲ್ಲ 2,000 ಆಗ್ಬೋದು. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಅಷ್ಟು ಕೆಳಗೆ ಹೋಗಲ್ಲ, ಹೇಳ್ತಾ ಇರೋದು. ಏನೋ ಒಂದು ಚೇಂಜಸ್ ಆಗುತ್ತೆ, ಇಲ್ಲ ಅಪ್ ಹೋಗುತ್ತೆ, ಇಲ್ಲ ಕೆಳಗೆ ಬರುತ್ತೆ, ಆಯಿತಾ. ಸೊ ಅದನ್ನೇ ಹೇಳೋದು ಬಿಸ್ನೆಸ್ ಮೈಂಡ್ ಅಂತ. ಬ್ಯಾಂಕಲ್ಲಿ ಇಟ್ಟರೆ ನಿಮಗೇನು ಬದಲಾವಣೆ ಆಗಲ್ಲ. ಆಗ್ಬೋದು, ಒಂದಷ್ಟು ದಿನ ಆದಮೇಲೆ ನಿಮ್ಗೊಂದಷ್ಟು ಇಂಟ್ರೆಸ್ಟ್ ಸಿಗ್ಬೋದು. ಎಷ್ಟು ಸಿಗುತ್ತೆ, ಎಷ್ಟು ಪರ್ಸೆಂಟ್ ಸಿಗುತ್ತೆ ಇಂಟ್ರೆಸ್ಟ್ ನಿಮಗೆ? ಫುಲ್ಲು ಡಬಲ್ ಆಗೋಂಗಿದ್ದಿದ್ರೆ ಎಲ್ಲ ದುಡ್ಡನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಡ್ತಿದ್ರು, ಆಯಿತಾ. ಸೊ ಆದ್ದರಿಂದ ಕೆಲವೊಂದಷ್ಟು ಮೈಂಡ್ಸ್ಗಳು ತುಂಬ ಲೈಫಲ್ಲಿ ಮುಂದುವರಿಬೇಕು ಅನ್ನೋರು ಈ ಒಂದು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆಯಿತಾ. ಸೊ ಅವರು ಎಷ್ಟು ಟ್ಯಾಲೆಂಟಾಗಿರ್ತಾರೆ ಅಂತಂದರೆ, ಯಾವ ಕಂಪ್ನಿ ಇಟ್ಕೊಂಡ್ರೆ ಸೊ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟು 1-2-3 ವರ್ಷ ಬಿಟ್ಕೊಂಡು ಯಾವುದು ನನ್ನ ಕೈ ಹಿಡಿಯುತ್ತೆ ಅನ್ನೋ ಒಂದು ಕಂಪ್ನಿ ಮೇಲೆ ರಿಸರ್ಚ್ನ ಮಾಡಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಬುದ್ಧಿವಂತರು, ಆಯಿತಾ. 3 ವರ್ಷ ಆದಮೇಲೆ ಅವ್ರ ಲೈಫು ಸೂಪರ್. ಯಾಕೆ ಅಂತಂದರೆ ಅವ್ರು ಮಾಡಿರುವಂಥ ಒಂದು ಇನ್ವೆಸ್ಟ್ಮೆಂಟ್ಗೆ ಒಂದು ಸರಿಯಾದಂಥ ಒಂದು ಇದು ಸಿಗುತ್ತೆ, ಆಯಿತಾ, ಒಂದು ಪ್ರತಿಫಲ ಸಿಗುತ್ತೆ. ಸೊ ಆದ್ದರಿಂದ ತುಂಬ ಜನ ಏನು ಮಾಡ್ತಾರೆ, ಹೆಂಗಾಗಿದ್ದಾಗಲೇ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ನ ಮಾಡಿ, ಸೊ ಇನ್ನೊಂದು 40 ವರ್ಷ ಆದಮೇಲೆ ಆ ಶೇರ್ನ ಮಾರ್ಬಿಟ್ಟು ದುಡ್ಡನ್ನ ಮಾಡ್ಕೋತಾರೆ. ಇದು ಪ್ಲ್ಯಾನಿಂಗ್, ಓಕೆ. ಸೊ ಇದು ಗ್ಯಾಮ್ಲಿಂಗ್ ಅಲ್ಲ. ಈಗ ಗ್ಯಾಮ್ಲಿಂಗ್ ಅಂದರೆ ಹೆಂಗೆ ಗೊತ್ತಾ? ಸೊ ಈಗ ಬೇಕು ಅಂತ ಹೋಗೋದು, ದುಡ್ಡು ಸುರಿಯೋದು, ಎತ್ಕೊಬರೋದು. ಸೊ ಈಗ ನೀವೊಂದು ಏನೋ ಒಂದು ದುಡ್ಡನ್ನು ಸುರಿತೀರ ನೋಡಿ. ಗ್ಯಾಮ್ಲಿಂಗ್ ಅಂದರೂ ಅಷ್ಟೇ, ನೀವೊಂದು ದುಡ್ಡನ್ನು ಸುರಿಬೇಕು ಅಂತಂದರೆ ಸೊ ನಿಮ್ಗೆ ಆದಂಥ ಒಂದು ತಲೆ ಅಂತ ಇರ್ತದೆ ತಾನೆ. ಈಗ ನಿಮ್ಮ ಹತ್ರ 10,000 ಇದೆ ಅಂತ ಅಂದ್ಕೊಳ್ಳಿ, 10,000 ಹೋಗಿ ಹಂಗೆ ಎಸ್ಬಿಡ್ತೀರಾ ಜೂಜಾಟದಲ್ಲಿ? ಎಸೆಯಲ್ಲ. ಯಾಕೆ ಎಸಿತೀರಾ ನೀವು? 10,000 ಎಸ್ಬಿಟ್ರೆ ನೆಕ್ಸ್ಟ್ ಏನು ಮಾಡ್ತೀರಾ? ನಿಮ್ಮ ಹತ್ರ ದುಡ್ಡೇ ಇರಲ್ಲ 1 ರೂಪಾಯಿ. ಅದಕ್ಕೆ ನೀವೇನು ಮಾಡ್ತೀರಾ? 5,000ಕ್ಕೆ ಬರ್ತೀರಾ, 5,000 ಎಸಿತೀರಾ. ಇನ್ನು 5,000 ನನ್ನ ಹತ್ರ ಇದೆ, ತಡಿಯಪ್ಪ ಇನ್ನೊಂದು ವಾರಕ್ಕಾಗುತ್ತೆ 5,000, ಲೈಫ್ನ ಸರ್ವೈವ್ ಮಾಡ್ಬೋದು ಅಂತಂದ್ಬಿಟ್ಟು 5,000 ಇಟ್ಕೊಂಡು ನೀವು ಇನ್ನು 5,000 ಇನ್ವೆಸ್ಟ್ ಮಾಡ್ತೀರಾ ಅಲ್ವಾ. ಸೊ ಈ ಗ್ಯಾಮ್ಲಿಂಗಲ್ಲೂ ಅಷ್ಟೇ, ನೀವು 10,000 ಕೂಡ ಎಸೆಯಲ್ಲ ನೀವು. ಸೊ ನಿಮಗೆ ಆದಂಥ ಒಂದು ತಲೆ ಅಂತ ಇರುತ್ತೆ. ಸೊ ನಿಮ್ಗೊಂದು ಎಕ್ಸ್ಟ್ರಾ ಅಮೌಂಟ್ ಅಂತ ಇರುತ್ತೆ ನೋಡಿ. ಇದನ್ನು ಇನ್ವೆಸ್ಟ್ ಮಾಡಿದ್ರು ನನಗೇನು, ಅದು ಕಳ್ಕೊಂಡ್ರು ನನಗೇನು ತೊಂದರೆ ಇಲ್ಲ ಅನ್ನೋರು ಮಾತ್ರ ಆ ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡೋಕೆ ಮುಂದಾಗ್ತೀರಾ. ಸೊ ಅದೇ ಥರ ಶೇರ್ ಮಾರ್ಕೆಟಲ್ಲೂ ಕೂಡ ಅಷ್ಟೇ, ಆಯಿತಾ. ಯಾರು ನಿಮಗೆ ಫೋರ್ಸ್ ಮಾಡಲ್ಲ ನೀವು ಇನ್ವೆಸ್ಟ್ ಮಾಡಲೇಬೇಕು, ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು ಅಂತ. ನಿಮ್ಮ ಮೈಂಡು ನಿಮಗೆ ಬಿಟ್ಟಿದ್ದು, ಆಯಿತಾ. ನಿಮ್ಮ ದುಡ್ಡು ನಿಮ್ಮ ಲೈಫು. ಇವತ್ತು ನಿಮಗೆ ದುಡ್ಡು ಬೇಕು, ನಾಳೆ ನನ್ನ ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಯೋಚನೆಗಳನ್ನ ಮಾಡಬೇಕು, ಆಯಿತಾ. ಯೋಚನೆ ಮಾಡಿಲ್ಲ ಅಂತಂದರೆ ಏನೂ ಆಗೋಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದರೆ ನೋಡಿ, ಇವತ್ತು ಶೇರ್ ಮಾರ್ಕೆಟ್ಗೆ ನೀವು ಎಂಟ್ರಿ ಆಗಿಲ್ಲ, ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, 50 ವರ್ಷ ಆದಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ತು ಅಂತಂದರೆ ಏನೂ ಪ್ರಯೋಜನ ಇಲ್ಲ, ಆಯಿತಾ. ನೀವು ಅವಾಗ ಶೇರ್ನ ಪರ್ಚೇಸ್ ಮಾಡಿಕೊಂಡು ಯಾವಾಗ ತಗೋತೀರಾ? 90 ವರ್ಷ ಆದಮೇಲೆ ತಗೋತೀರಾ? ಇಲ್ಲ. ಸೊ ಈ ವಯಸ್ಸಲ್ಲೇ ನೀವು ಚೆನ್ನಾಗಿ ಅದ್ರ ಬಗ್ಗೆ ರಿಸರ್ಚ್ನ ಮಾಡಿ, ಸೊ ವಿಷಯನ ತಿಳ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ತೊಂದರೆ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಯಾವಾಗ ಅರ್ನಿಂಗ್ಸ್ನ ಮಾಡೋಕ್ಕೆ ಶುರು ಮಾಡ್ತೀರಾ, ಜಾಬ್ಗೆ ಹೋಗೋದಕ್ಕೆ ಶುರು ಮಾಡ್ತೀರಾ, 10,000 ಒಂದು ಜಾಬಿಂದ ಬರ್ತದೆ ಅಂತಂದರೆ ಅದಕ್ಕೆ ಅಂತ 1,000 ಎತ್ತಿಟ್ಬಿಡಿ ಸೈಡ್ಗೆ.
ಹೋದ್ರೋಯ್ತು, ಎಲ್ಲೋ ಪರ್ಸಲ್ಲಿ ಬಿಡಿಸ್ಕೊಬಿಟ್ಟೆ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಸಿನಿಮಾ ನೋಡ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಅಥವಾ ಎಲ್ಲೋ ಖರ್ಚು ಮಾಡಿಬಿಟ್ಟೆ, ಎಲ್ಲೋ KFC ತಿನ್ಬಿಟ್ಟೆ, ಅಥವಾ ಎಲ್ಲೋ ಪಿಜ್ಜಾ ಬರ್ಗರ್ ತಿನ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಇಂಟರ್ನೆಟ್ ಹಾಕ್ಸ್ಕೊಬಿಟ್ಟೆ ಅಂತ ಅಂದ್ಕೊಳ್ಳಿ. ಈಗ ಇಂಟರ್ನೆಟ್ ಖಾಲಿ ಆಗೋದ್ರೆ 2 GB ಇಂಟರ್ನೆಟ್ಟು ವರ್ಕ್ ಫ್ರಮ್ ಹೋಮ್ ಪ್ಯಾಕ್ ಇದೆ ನೋಡಿ, 251 ರೂಪಾಯಿ ಕೊಟ್ಬಿಟ್ಟು ಹಾಕ್ಸ್ಕೊಳ್ಳಲ್ವಾ. ಸೊ ಆ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ಕೋಬಿಡಿ ಸುಮ್ಮನೆ. ಸೊ ಯಾಕೆ ಅಂತಂದರೆ ನಿಮ್ಮ ಒಂದು ಫ್ಯೂಚರ್ಗೋಸ್ಕರ ಅಲ್ವಾ. ಸೊ ಇಲ್ಲಿ ಬೇರೆ ಇನ್ನೇನಿಲ್ಲ. ನಿಮ್ಗೆ ಇವತ್ತು ನೀವು ಬದುಕಬೇಕು ಅಂತಂದರೆ ನೀವೇನಾದರೂ ಮಾಡ್ಕೋಬೇಕು ನಿಮ್ಮ ಒಂದು ಲೈಫ್ಗೆ. ನೀವೇ ನಿಮ್ಮ ಮನೇಲಿ ಕೇಳಿ, ನಿಮ್ಮ ತಂದೆಯವರು ಎಷ್ಟು ಯೋಚನೆ ಮಾಡಿರ್ತಾರೆ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ಅಂತ. ನೀವು ಓದ್ತಾ ಇದ್ದಂಗೆ ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಸ್ಕೊಟ್ಟಿರ್ತಾರೆ ನಿಮ್ಮ ಮನೇಲಿ, ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತಾರೆ. ಸೊ ಇವೆಲ್ಲ ಇರುತ್ತೆ ಆಯಿತಾ. ಲೈಫಲ್ಲಿ ತಿಳ್ಕೊಳ್ಳೋದು ಬೇಜಾನಿದೆ. ನೀವು ಯಂಗಾಗಿದ್ದಾಗೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಮುಂದೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ನೀವು ಏನು ತಿಳ್ಕೊಳ್ಳೋಕ್ಕೆ ಹೋಗ್ತಾಯಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಆಯಿತಾ. ಯಾವುದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳಿ 100%. ಬೇಡದಾರೋ ಬೇಡ ಆಯಿತಾ. ನಮ್ಗೆ ಇಂಥವು ಬೇಕು, ಈ ಲೈಫಲ್ಲಿ ಮುಂದುವರಿಯೋಂಥವು ಬೇಕು ಅಂಥವು ತಿಳ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಇವಾಗ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಹೆಂಗಾಗಿದ್ದಾಗ ಒಂದು 25 ವರ್ಷ 30 ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ 60 ವರ್ಷ ನೀವು 60 ವರ್ಷಕ್ಕೆ ಹೋದಾಗ ಏನೋ ಒಂದು ಒಳ್ಳೆ ರಿಟರ್ನ್ಸ್ ಆಗಿರುತ್ತೆ ಆಯಿತಾ. ಅಥವಾ ಬಿದ್ದೋಗಿರುತ್ತೆ, ಹೋಗ್ಲಿ ಬಿಡಿ, ಬಿದ್ದೋಗಿದ್ರೆ ಏನು, ನಾನು ಅವಾಗಲೇ ಹೇಳಿದ್ನಲ್ಲ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟು, ಬಿದ್ದೋದ್ರೂ ತೊಂದರೆ ಇಲ್ಲ ಅಲ್ವಾ. ಸೊ ಈ ಥರ ಯೋಚನೆ ಮಾಡಬೇಕು ನೀವು. ಸೊ ಆದ್ದರಿಂದ ಶೇರ್ ಮಾರ್ಕೆಟು ಗ್ಯಾಮ್ಲಿಂಗ್ ಅಲ್ಲ. ಓಕೆ, ಇದೊಂದು ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ಇದ್ರ ಬಗ್ಗೆ ಮಾತಾಡ್ದವರೇ ಇಲ್ಲ, ಎಲ್ಲ ಮಾತಾಡಿದ್ದಾರೆ. ದೊಡ್ಡ ದೊಡ್ಡ TV ಆ್ಯಂಕರ್ಸ್ಗಳು ಮಾತಾಡಿದ್ದಾರೆ. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇನ್ನು TV ಚಾನಲ್ಸ್ಗಳನ್ನ ತೆಗೀರಿ, ಎಲ್ಲ ಕಡೆ ಶೇರ್ ಮಾರ್ಕೆಟ್ ಬಗ್ಗೆ ತೋರಿಸ್ತಾ ಇರ್ತಾರೆ. ಯಾಕೆ ಅಂತಂದರೆ ಶೇರ್ ಮಾರ್ಕೆಟಲ್ಲಿ ನೀವು ಕರೆಕ್ಟಾಗಿ ನೀವು ಇನ್ವೆಸ್ಟ್ ಮಾಡ್ತು ಅಂತಂದರೆ, ಒಳ್ಳೆ ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ತು ಅಂತಾರೆ, ನೀವು ಡಬಲ್ ಮಾಡ್ಕೋಬೋದು. ಬ್ಯಾಂಕಲ್ಲಿ ಇಟ್ಟರೆ ಏನು ಪ್ರಯೋಜನ ಇಲ್ಲ, ಒಂದಷ್ಟು % ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಒಂದಷ್ಟು % ಇಂಟ್ರೆಸ್ಟ್ ಬೇಕಾ, ಅಥವಾ ನೀವು ಲೈಫ್ ಲಾಂಗ್ ಚೆನ್ನಾಗಿರೋದಕ್ಕೆ ಸೊ ಈ ಥರ ಒಂದು ಕಂಪ್ನಿಗಳು ನಿಮ್ಮ ಕೈ ಹಿಡಿಬೇಕನ್ನೋದು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಂದು ಯೋಚನೆ. ಸೊ ಇದು ಯಾರಿಗೂ ಫೋರ್ಸ್ ಅಂತೂ ಮಾಡಲ್ಲ ಆಯಿತಾ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಇನ್ವೆಸ್ಟ್ ಮಾಡಿಕೊಂಡು ತಿಳ್ಕೊಂಡು ಮಾಡ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಡ. ಓಕೆ, ನಾನು ಹೇಳಿದ್ದೀನಿ. ಯಾಕೆಂದರೆ ಗ್ಯಾಮ್ಲಿಂಗ್ ಅಲ್ಲ, ಗ್ಯಾಮ್ಲಿಂಗ್ ಅಂತ ತುಂಬ ಜನ ಅಂದ್ಕೊಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅದೊಂದು ಕ್ಲಾರಿಟಿ ಕೊಡಬೇಕಿತ್ತು. ಇದು ಗ್ಯಾಮ್ಲಿಂಗ್ ಅಲ್ಲ, ಇದು ನನ್ನ ಅನಿಸಿಕೆ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನಿಮ್ಗೇನು ಅನಿಸುತ್ತೆ? ಇದು ಗ್ಯಾಮ್ಲಿಂಗ್ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಗ್ಯಾಮ್ಲಿಂಗ್ ಅಲ್ಲ ಅನಿಸಿದರೆ ನೋ ಅಂತ ಕಮೆಂಟ್ನ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.